SK Super TMT, the long life TMT. ಕೇಂದ್ರ ಸಚಿವ ರವನೀತ್ ಬಿಟ್ಟು ವಿಚಾರವಾಗಿ ನಿಂದನಾತ್ಮಕ ಪದ ಬಳಕೆ ಮಾಡಿದ್ದಾರೆ ರಾಹುಲ್ ಗಾಂಧಿ ಅಂತ ಬಿಜೆಪಿ ನಾಯಕರು ವಾಗ್ದಾಳಿ ನಡೆಸಿದ್ದಾರೆ. ಬಿಟ್ಟು ನಿಂದಿಸುವ ಮೂಲಕ ಸಿಖ್ ಸಮುದಾಯಕ್ಕೆ ರಾಹುಲ್ ಅಪಮಾನ ಮಾಡಿದ್ದಾರೆ. ಈ ಕೂಡಲೇ ಕ್ಷಮೆ ಯಾಚಿಸಬೇಕು ಅನ್ನೋದು ಬಿಜೆಪಿ ನಾಯಕರ ಪಟ್ಟಾಗಿದೆ. ರಾಹುಲ್ ಗಾಂಧಿ ವಿರುದ್ಧ ಬಿಜೆಪಿ ನಾಯಕರು ಇದೇ ವಿಚಾರವನ್ನ ಪ್ರಬಲವಾಗಿಟ್ಕೊಂಡಿದ್ದಾರೆ. ಸ್ಪೆಷಲಿ ಇಲ್ಲಿ ಸಿಖ್ ಸಮುದಾಯದ ವಿರೋಧಿ ನಡೆ ಅನ್ನೋದನ್ನ ಬಿಂಬಿಸುವಂತಹ ಪ್ರಯತ್ನ ಆಗಿದೆ. ಒಬ್ಬರಿಗೊಬ್ರು ದೇಶ ವಿರೋಧಿ, ದೇಶ ದ್ರೋಹಿ ಸ್ನೇಹಿತ ಅನ್ನುವಂಥ ಹೇಳಿಕೆಗಳನ್ನು ಕೊಟ್ಕೊಂಡಿದ್ರು. ಈಗ ಅದಕ್ಕೆ ಇನ್ನೊಂದು ಆಂಗಲ್ ಅನ್ನ ಕೊಡೋ ಮೂಲಕವಾಗಿ ಸಮುದಾಯವನ್ನ ಎಳೆತರುವಂತಹ ಪ್ರಯತ್ನ ಆಗಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ಮಾಜಿ ಕಾಂಗ್ರೆಸ್ನ ಶಾಸಕರು, ಈಗ ಸದ್ಯ ಹಾಲಿ ಬಿಜೆಪಿ, ಈಗ ಇದು ಸಿಖ್ ಸಮುದಾಯಕ್ಕೆ ತಳಕು ಹಾಕುವಂತಹ ಪ್ರಯತ್ನ ಏನು ಬಯಸ್ತಾ ಇದ್ದಾರೆ ಮೂಲಕವಾಗಿ? ದಿವ್ಯಾ ನೋಡಿ, ಇವತ್ತು ಸಂಸತ್ನ ಮಕರ ದ್ವಾರದ ಮುಂಭಾಗದಲ್ಲಿ ಕಾಂಗ್ರೆಸ್ ಪ್ರತಿಭಟನೆಯನ್ನ ನಡೆಸ್ತಾ ಇತ್ತು. ರಾಹುಲ್ ಗಾಂಧಿ ಸೇರಿದಂತೆ ಪ್ರಮುಖ ನಾಯಕರೆಲ್ಲರೂ ಕೂಡ ಈ ಒಂದು ಪ್ರತಿಭಟನೆಯಲ್ಲಿದ್ರು. ಈ ಪ್ರತಿಭಟನೆ ನಡೆಸಬೇಕಾದಂತ ಸಂದರ್ಭದಲ್ಲಿ ಸಂಸತ್ ಆವರಣದ ಒಳಗಡೆ ಪ್ರವೇಶ ಮಾಡ್ಲಿಕ್ಕೆ ಕೇಂದ್ರ ಸಚಿವರಾಗಿರುವಂತಹ ರವನೀತ್ ಬಿಟ್ಟು ಕೂಡ ಬರ್ತಾ ಇದ್ರು. ಈ ಸಂದರ್ಭದಲ್ಲಿ ಇಬ್ರು ನಾಯಕರು ಮುಖಾಮುಖಿಯಾದಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ರವನೀತ್ ಬಿಟ್ಟು ಅವರಿಗೆ ಶೇಕ್ ಹ್ಯಾಂಡ್ ಮಾಡ್ಲಿಕ್ಕೆ ಹೋದ್ರು. ಆದ್ರೆ ಈ ಸಂದರ್ಭದಲ್ಲಿ ಅವರು ಶೇಕ್ ಹ್ಯಾಂಡ್ ಮಾಡ್ಲಿಕ್ಕೆ ನಿರಾಕರಿಸಿದ್ರು. ಇದರಿಂದ ಒಂದ್ ರೀತಿ ಕಸಿಬಿಸಿ ಆದಂತ ರಾಹುಲ್ ಗಾಂಧಿ ಅವರು ರವನೀತ್ ಬಿಟ್ಟು ದೇಶದ್ರೋಹಿ ಸ್ನೇಹಿತ ಅನ್ನುವಂತ ನಿಟ್ಟಿನಲ್ಲಿ ಒಂದು ಪಾಸಿಂಗ್ ರಿಮಾರ್ಕ್ ಅನ್ನ ಕೊಟ್ರು. ಅದಕ್ಕೆ ಪ್ರತಿಯಾಗಿ ಬಿಟ್ಟು ಕೂಡ ದೇಶ ವಿರೋಧಿ ರಾಹುಲ್ ಗಾಂಧಿ ಅನ್ನುವಂತ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ರು. ಈ ಹೇಳಿಕೆಗಳು ಈಗ ತೀವ್ರ ಸ್ವರೂಪವನ್ನ ಪಡ್ಕೊಳ್ತಾ ಇರುವಂತದ್ದು. ಬಿಜೆಪಿ ಇದನ್ನೇ ಈಗ ರಾಜಕೀಯ ಅಸ್ತ್ರವನ್ನಾಗಿ ಮಾಡ್ಕೊಳ್ತಾ ಇರುವಂತದ್ದು. ಈ ಒಂದು ಹೇಳಿಕೆಯನ್ನ ಸಿಖ್ ಸಮುದಾಯಕ್ಕೆ ತಳುಕು ಹಾಕುವಂತ ಪ್ರಯತ್ನವನ್ನ ಮಾಡಿ ರಾಹುಲ್ ಗಾಂಧಿ ಸಿಖ್ ಸಮುದಾಯಕ್ಕೆ ಅಪಮಾನ ಮಾಡಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಹೇಳಿಕೆಯನ್ನ ಬಿಜೆಪಿ ನಾಯಕರು ಕೊಡ್ತಾ ಇರುವಂತದ್ದು. ಹಿಂದಿನ ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಈ ಒಂದು ಹೇಳಿಕೆಗೆ ತಳುಕು ಹಾಕುವಂತ ಕೆಲಸವನ್ನ ಮಾಡೋ ಮೂಲಕ ಸಿಖ್ ಸಮುದಾಯವನ್ನ ಈ ಒಂದು ಪ್ರಕರಣದಲ್ಲಿ ಮಧ್ಯ ತರುವಂತ ಪ್ರಯತ್ನವನ್ನ ಈಗ ಸದ್ಯಕ್ಕೆ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ದಿವ್ಯಾ, ಥ್ಯಾಂಕ್ ಯು ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ.